ಇನ್ನು ದರ್ಶನ್ ಹಾಗೂ ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಪದೇ ಪದೇ ಮುಂದೂಡಿಕೆ ಆಗ್ತಾ ಇತ್ತು. ಒಮ್ಮೆ ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಪ್ರಬಲವಾಗಿ ಅದಕ್ಕೆ ತಡೆ ಒಡ್ಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ವಾದ ಮಂಡನೆ ಕೂಡ ಅವರು ಕೂಡ ಮಾಡ್ತಾ ಇದ್ರು. ಅಂದರೆ ಆಕ್ಷೇಪಣೆಯನ್ನು ಅವರು ಕೂಡ ನಿರಂತರವಾಗಿ ಸಲ್ಲಿಕೆ ಮಾಡ್ತಾ ಬರ್ತಾ ಇದ್ರು. ಇದೇ ಕಾರಣಕ್ಕೆ ದರ್ಶನ್ ಅವರ ಒಂದು ಜಾಮೀನು ಅರ್ಜಿ ಪದೇ ಪದೇ ವಿಳಂಬ ಆಗ್ತಾ ಇದೆ. ಈಗಲೂ ಕೂಡ ಆ ದರ್ಶನ್ ಅವರ ಒಂದು ಜಾಮೀನು ಅರ್ಜಿಯ ವಿಚಾರಣೆ ಏನಿದೆ ಇದು ಮತ್ತೆ ಮುಂದೂಡಿಕೆ ಆಗುತ್ತಾ ಅಥವಾ ಇವತ್ತೇ ತೀರ್ಪು ಹೊರಬೀಳುತ್ತಾ ಅಥವಾ ತೀರ್ಪನ್ನು ಕಾಯ್ದಿರಿಸುವಂತಹ ಕೆಲಸವನ್ನು ನ್ಯಾಯಮೂರ್ತಿಗಳು ಮಾಡ್ತಾರಾ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಆದರೆ ದರ್ಶನ್ ಅವರ ಪರ ಏನು ಜಾಮೀನು ಅರ್ಜಿ ವಿಚಾರಣೆ ಇದೆ ಈಗ ಮತ್ತೆ ನಡೀತಾ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ದರ್ಶನ್ ಅವರ ಒಂದು ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲ CV ನಾಗೇಶ್ ಅವರು ಏನು ವಾದ ಮಂಡನೆ ಮಾಡಿದ್ರು ಆ ವಾದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿವಾದವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ದರ್ಶನ್ ಅವರ ಪರ ವಕೀಲರಾಗಿರುವಂತಹ CV ನಾಗೇಶ್ ಸಾಕಷ್ಟು ಪ್ರಬಲವಾಗಿ ಒಂದು ವಾದವನ್ನು ಮಂಡನೆ ಮಾಡಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ತನಿಖೆಯನ್ನು ಮಾಡ್ತಾ ಇದ್ರು ಅಧಿಕಾರಿಗಳು ಅವರು ಸರಿಯಾಗಿ ತನಿಖೆ ಮಾಡಿಲ್ಲ. ಇನ್ನು ಆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ವಾ, ಚಾರ್ಜ್ ಶೀಟ್ನಲ್ಲಿ ಕೆಲವು ವಿಚಾರಗಳೇನಿದೆ ಆ ವಿಚಾರಗಳನ್ನು ತಿರುಚುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸರಿಯಾಗಿ ತನಿಖೆ ಮಾಡಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಪ್ರಚುರಪಡಿಸಿದರು. ಇದೀಗ SPP ಪ್ರಸನ್ನ ಕುಮಾರ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕಳೆದ ಬಾರಿ ಏನು ವಿಚಾರಣೆಯಾಗಿತ್ತು, ಕಳೆದ ಬಾರಿ ಏನು ವಾದ ಮಂಡನೆಯಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಈಗ ಆಕ್ಷೇಪಣೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಏನು ಹೇಳಿದರು CV ನಾಗೇಶ್ ಅವರು? CV ನಾಗೇಶ್ ಅವರೇನು ಹೇಳ್ತಾ ಇದ್ದಾರೆ ಹೇಳಿದರು, ಈ ಕೆಲವು ಸಾಕ್ಷ್ಯಾಧಾರಗಳನ್ನು ತಿರುಚಿದ್ದಾರೆ, ಕೆಲವು ಹೇಳಿಕೆಗಳನ್ನು ತಿರುಚಿದ್ದಾರೆ, ಕೆಲವು ಸಾಕ್ಷ್ಯಾಧಾರಗಳನ್ನು ಹುಟ್ಟುಹಾಕಿದ್ದಾರೆ. ಇದೆಲ್ಲವೂ ಕೂಡ ಸರಿಯಲ್ಲ. ಸಾಕ್ಷ್ಯಗಳ ಹೇಳಿಕೆಗಳನ್ನು ಕೂಡ ಇದೀಗ ಪ್ರಸನ್ನ ಕುಮಾರ್ ಅವರು ಈಗ ಅದನ್ನು ಪ್ರಚುರಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕ್ಷ್ಯಾಧಾರಗಳ ಹೇಳಿಕೆ ಏನಿದೆ ಅದನ್ನು ಕೂಡ ನ್ಯಾಯಮೂರ್ತಿಗಳಿಗೆ ಓದಿ ಹೇಳ್ತಾ ಇದ್ದಾರೆ. ಇನ್ನು ಆ ಒಂದು ಸೀನಲ್ಲಿ ಏನಾಗಿತ್ತು, ಆ ಒಂದು ಘಟನೆ ಏನಾಗಿತ್ತು, ಆ ಒಂದು ಘಟನೆಯನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನೋಡೋ ಇವಳೇ ನನ್ನ ಹೆಂಡತಿ ಅಂತ ಕೆಳಗೆ ಬಿದ್ದಂತಹ ರೇಣುಕಾಸ್ವಾಮಿಗೆ ದರ್ಶನ್ ಹೇಳ್ತಾರೆ. ನನ್ನ ಹೆಂಡತಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತೀಯಾ ಅಂತ ಆತನ ಮೇಲೆ ಎಗರಿ ಆತನ ಮೇಲೆ ಹಲ್ಲೆ ಮಾಡಿದ್ರು. ಗೋವಾದಲ್ಲಿ ಇವಳಿಗೆ ರೂಮ್ ಮಾಡಿ ಕೊಡ್ತೀಯಾ, ನನ್ನ ಹೆಂಡತಿಗೆ ಜೊತೆಗೆ ಇರೋದಕ್ಕೆ ನಿನಗೆ ಇಷ್ಟನಾ ಅಂತ ಅವರು ಪ್ರಶ್ನೆ ಮಾಡಿದರು. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿದೆ. ನನ್ನ ಹೆಂಡತಿಗೆ ಮರ್ಮಾಂಗದ ಫೋಟೋವನ್ನು ಕಳಿಸ್ತೀಯಾ ಅಂತ ವಾರ್ನಿಂಗ್ ಮಾಡಿದ್ದಾರೆ. ಸಾಕ್ಷಿಗಳ ಹೇಳಿಕೆ ಏನಿತ್ತು ಆ ಹೇಳಿಕೆಗಳನ್ನು ಈಗ SPP ಪ್ರಸನ್ನ ಕುಮಾರ್ ಅವರು ಈಗ ಇಡ್ತಾ ಹೋಗ್ತಾ ಇದ್ದಾರೆ. ದರ್ಶನ್ ಅವರು ಆ ಒಂದು ಪಟ್ಟಣಗೆರೆ ಶೆಡ್ನಲ್ಲಿ ಯಾವಾಗ ಬಂದ್ರಲ್ಲ ಬರುವಂತಹ ಸಂದರ್ಭದಲ್ಲಿ ಎದೆಗೆ ಒದ್ರಂತೆ, ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದ್ರು. ಇದೆಲ್ಲವನ್ನೂ ಕೂಡ ಈಗ ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾ ಇದ್ದಾರೆ. ಇವರು ಚಾರ್ಜ್ ಶೀಟನ್ನು ಉಲ್ಲೇಖ ಮಾಡಿ ಅಧಿಕಾರಿಗಳು ತಿರುಚಿದ್ದಾರೆ ಅಂತ ಹೇಳ್ತಾ ಇದ್ರಲ್ವೇ, ಹಾಗಾದರೆ ಯಾರು ಸ್ವಯಂ ಪ್ರೇರಿತವಾಗಿ ಸಾಕ್ಷ್ಯಗಳನ್ನು ಹೇಳಿದ್ದಾರೆ ಅವ್ರು ಹೇಳಿರುವಂತಹ ಮಾಹಿತಿಗಳು ಹೀಗಿದೆ. ನನ್ನ ಹೆಂಡತಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತೀಯಾ, ಮರ್ಮಾಂಗದ ಫೋಟೋವನ್ನು ಕಳಿಸ್ತೀಯಾ, ಗೋವಾಗೆ ಕರೆದುಕೊಂಡು ಹೋಗ್ತೀಯಾ, ಹಾಗೆ ಹೀಗೆ ಅಂತ ಏನೆಲ್ಲ ಹೇಳಿದ್ರು. ಎದೆ ಮೇಲೆ ಏನು ಒದ್ದಿದ್ರು, ಪವಿತ್ರ ಗೌಡ ಕೂಡ ಚಪ್ಪಲಿ ತೆಗೆದುಕೊಂಡು ಹೊಡೆದಿದ್ರು ಅನ್ನುವಂಥದ್ದೇನಿದೆ ಇದೆಲ್ಲ ವಿಚಾರಗಳನ್ನು ಈಗ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನು ಈಗ SPP ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಯಾರು ಆರೋಪಿಗಳಿದ್ದಾರೆ, ಇನ್ನು ಯಾರ್ಯಾರು ಸಾಕ್ಷಿಗಳಿದ್ದಾರೆ ಅವರು ಕೊಟ್ಟಿರುವಂತಹ ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಇದೆ. ಯಾರ್ಯಾರು ಹೇಳಿಕೆ ಕೊಟ್ಟರು, ಯಾರ್ಯಾರ ಪಾತ್ರ ಏನೇನಾಗಿತ್ತು ಇದೆಲ್ಲವನ್ನೂ ಕೂಡ ಹೇಳಿದ್ದಾರೆ. ಹಾಗಾದರೆ ಇದನ್ನೆಲ್ಲ ಪ್ಲಾಂಟೆಡ್ ಹೇಗೆ ಮಾಡೋದಕ್ಕಾಗತ್ತೆ, ಇದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಹೇಳೋದಕ್ಕೆ ಹೇಗಾಗತ್ತೆ? ಏನೆಲ್ಲ ಚಾಟ್ ಮಾಡಿದ್ರು ಆ ಚಾಟ್ ಕೂಡ ಸಿಕ್ಕಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಏನೆಲ್ಲ ಮೆಸೇಜ್ ಮಾಡಿದರು, ವಾಟ್ಸಪ್ನಲ್ಲಿ ಏನೆಲ್ಲ ಮೆಸೇಜ್ ಮಾಡಿದರು ಅದೆಲ್ಲವನ್ನೂ ಕೂಡ ರಿಕವರ್ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾದರೆ ಇದೆಲ್ಲವೂ ಪ್ಲಾಂಟೆಡ್ ಅಂತ ಹೇಗೆ ಹೇಳೋದಕ್ಕಾಗತ್ತೆ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಈಗ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಪವಿತ್ರ ಗೌಡಗೆ ಮೆಸೇಜ್ ಮಾಡಿರುವಂತಹ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಹೊಡಿತಾ ಇರಬೇಕಾದ್ರೆ ಏನು ಹೇಳಿದರು, ಹಲ್ಲೆ ಮಾಡಬೇಕಾದ್ರೆ ಏನು ಹೇಳಿದ್ರು ಅದನ್ನೂ ಕೂಡ ಈಗ ಉಲ್ಲೇಖ ಮಾಡ್ತಾ ಇದ್ದಾರೆ. ಸಾಕ್ಷ್ಯಗಳ ಹೇಳಿಕೆ ಏನಿತ್ತು ಆ ಹೇಳಿಕೆಗಳನ್ನು ಉಲ್ಲೇಖ ಮಾಡಿ ಅದನ್ನು ಓದಿ ಹೇಳ್ತಾ ಇದ್ದಾರೆ. 10 ನಿಮಿಷ ರೇಣುಕಾಸ್ವಾಮಿ ಕಾಲಿಗೆ ಬೆನ್ನಿಗೆ ಹೊಡಿತಾರೆ, 10 ನಿಮಿಷಗಳವರೆಗೆ ಆತನ ಮೇಲೆ ಹೊಡೆದಿದ್ದಾರೆ. ದರ್ಶನ್ ಮರ್ಮಾಂಗದ ಮೇಲೆ ತುಳಿತಾನೆ.
ಇನ್ನು ನಂತರ ಆತನ ಪ್ಯಾಂಟ್ ಬಿಚ್ಚೋದಕ್ಕೆ ದರ್ಶನ್ ಹೇಳಿದ್ರು. ನಾವೆಲ್ಲೋ ಕೇಳ್ತಾ ಇದ್ವಿ, ಬೇರೆ ರಾಜ್ಯದಲ್ಲಿ ಬಟ್ಟೆ ಬಿಚ್ಚಿ ಹೊಡೆಯೋದು. ಪ್ಯಾಂಟ್ ಬಿಚ್ಚಿಸಿ ಖಾಸಗಿ ಅಂಗಕ್ಕೆ ದರ್ಶನ್ ಅವರು ತುಳಿದ್ರು. ಇದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಪ್ರತ್ಯಕ್ಷದರ್ಶಿಯಾಗಿದ್ದಂತಹ ಪುನೀತ್ ಹೇಳಿಕೆ. ಆ ಪುನೀತ್ ಹೇಳಿಕೆಯನ್ನು ಇದೀಗ ಪ್ರಸನ್ನ ಕುಮಾರ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಯನ್ನು ಕೂಡ ಓದ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಏನಿತ್ತಲ್ವಾ ಅದನ್ನು ಕೂಡ ಓದಿ ಹೇಳ್ತಾ ಇದ್ದಾರೆ. ಎದೆಗೂಡಿನ ಒಂದು ಮೂಳೆ ಕೂಡ ಮುರಿದು ಹೋಗಿತ್ತು. 17 ಫ್ರ್ಯಾಕ್ಚರ್ ಗಾಯಗಳ ಬಗ್ಗೆಯೂ ಕೂಡ ವರದಿಯಲ್ಲಿದೆ ಅಂತ SPP ಪ್ರಸನ್ನ ಕುಮಾರ್ ಹೇಳಿದ್ದಾರೆ. 10 ನಿಮಿಷ ರೇಣುಕಾಸ್ವಾಮಿ ಅವರ ಕಾಲಿಗೆ ಬೆನ್ನಿಗೆ ನಿರಂತರವಾಗಿ ಹೊಡಿತಾ ಹೋಗ್ತಾರೆ. ದರ್ಶನ್ ಅವರು ಆತನ ಮರ್ಮಾಂಗದ ಮೇಲೆ ಹೊಡಿತಾರೆ, ಹಲ್ಲೆ ಮಾಡ್ತಾರೆ, ಆತನ ಪ್ಯಾಂಟ್ ಬಿಚ್ಚಿಸ್ತಾರೆ. ಸಾಮಾನ್ಯ ಘಟನೆಗಳಿಲ್ಲ ಇವೆಲ್ಲವೂ ಕೂಡ. ಇದೆಲ್ಲ ವಿಚಾರಗಳನ್ನು ಈಗ ಪ್ರಸ್ತುತಪಡಿಸುವಂತಹ ಕೆಲಸವನ್ನು SPP ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಪ್ರತ್ಯಕ್ಷದರ್ಶಿಯಾಗಿದ್ದಂತಹ ಪುನೀತ್ ಏನಿದ್ದಾನೆ ಆತ ತನ್ನ ಹೇಳಿಕೆ ಕೊಟ್ಟಿದ್ದಾನೆ. ಹೌದು, ನಾನು ಆ ಸ್ಥಳದಲ್ಲಿದ್ದೆ, ಅಂದರೆ ನಾನು ಪ್ರತ್ಯಕ್ಷದರ್ಶಿ. ಆ ಘಟನೆ ಏನು ನಡೀತಾ ಇತ್ತು, ರೇಣುಕಾಸ್ವಾಮಿಯ ಮೇಲೆ ಏನು ಹಲ್ಲೆ ನಡೀತಾ ಇತ್ತು, ಆತನ ಮೇಲೆ ಹಲ್ಲೆ ಮಾಡ್ತಾ ಇದ್ರು, ಆತನನ್ನು ಟಾರ್ಚರ್ ಮಾಡ್ತಾ ಇದ್ರು, ಆತನ ಬಟ್ಟೆ ಬಿಚ್ಚಿ ನಿರಂತರವಾಗಿ ಆತನ ಮೇಲೆ ಹಲ್ಲೆ ಮಾಡ್ತಾ ಹೋಗ್ತಾ ಇದ್ರಲ್ವೇ, ಆ ಸಂದರ್ಭದಲ್ಲಿ ನಾನು ಆ ಸ್ಥಳದಲ್ಲಿದ್ದೆ. ಇದೆಲ್ಲವೂ ಕೂಡ ಪುನೀತ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು. ಆ ಸ್ಟೇಟ್ಮೆಂಟನ್ನು ಚಾರ್ಜ್ ಶೀಟ್ನಲ್ಲಿ ಅಧಿಕಾರಿಗಳು ದಾಖಲು ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಏನು ದಾಖಲು ಮಾಡಿದ್ರು ಅದನ್ನು ಈಗ SPP ಪ್ರಸನ್ನ ಕುಮಾರ್ ಅವರು ಓದ್ತಾ ಹೋಗ್ತಾ ಇದ್ದಾರೆ. ನಿಜ, ಆ ಸಂದರ್ಭದಲ್ಲಿ ಇದ್ದಿದ್ದು ಪುನೀತ್ ಅವರು ಪ್ರತ್ಯಕ್ಷದರ್ಶಿ ಏನಿದ್ರು ಅವರು ಇದಕ್ಕೆ ಸಂಬಂಧಪಟ್ಟಂತೆ ಏನಾಗಿತ್ತು ಅನ್ನುವಂಥದ್ದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಪ್ರತ್ಯಕ್ಷದರ್ಶಿಯಾಗಿ ಅವರು ಕೊಟ್ಟಿರುವಂತಹ ಹೇಳಿಕೆಗಳು. ಇನ್ನು ಸ್ವಯಂ ಪ್ರೇರಿತರಾಗಿ ಕೊಟ್ಟಿರುವಂತಹ ಹೇಳಿಕೆಗಳು. ಅವರ ಮೇಲೆ ಯಾವುದೇ ಒತ್ತಡ ಹೇರಲಿಲ್ಲ, ಅವರನ್ನು ಹೆದರಿಸಿ ಬೆದರಿಸಿ ಪಡೆದುಕೊಂಡಿರುವಂತಹ ಹೇಳಿಕೆಗಳಲ್ಲ. ಆದರೂ ಕೂಡ ಪ್ಲ್ಯಾಂಟೆಡ್ಡು, ಕ್ರಿಯೇಟೆಡ್ಡು, ತಿರ್ಚಿದ್ದಾರೆ, ಮತ್ತೊಂದು ಮಗದೊಂದು, ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು ಇದೆಯಲ್ಲ, ಇದೆಲ್ಲವೂ ಕೂಡ ಸುಳ್ಳು, ಇದೆಲ್ಲವೂ ಕೂಡ ಸರಿಯಲ್ಲ ಅಂತ SPP ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಇನ್ನು A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್, ಇವರಿಬ್ಬರೂ ಕೂಡ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದರು. ಆ ಒಂದು ಘಟನೆ ನಡೀತಲ್ವೇ, ಘಟನಾವಳಿ ಏನು ನಡೀತು ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಕೂಡ ಸ್ಥಳದಲ್ಲಿದ್ದರು, ದರ್ಶನ್ ಅವರು ಕೂಡ ಸ್ಥಳದಲ್ಲಿದ್ದರು. ಇದೆಲ್ಲವೂ ಕೂಡ ಪ್ರತ್ಯಕ್ಷದರ್ಶಿಗಳು ಕೊಟ್ಟಿರುವಂತಹ ಹೇಳಿಕೆಯಲ್ಲಿದೆ. ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ನೋಡ್ತಾ ಹೋದರೆ ಶ್ವಾಸಕೋಶ ಪಕ್ಕೆಲುಬು ಬಳಿಯೇ ಗಾಯಗಳು ಬಿದ್ದಿದ್ದಾವೆ. ಶ್ವಾಸಕೋಶದ ಪಕ್ಕೆಲುಬು ಬಳಿಯೇ ಅನೇಕ ಗಾಯಗಳಿದ್ದಾವೆ. ಆ ಗಾಯಗಳಿರುವಂಥದ್ದು ಆ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಒಟ್ಟು 17 ಗಾಯಗಳು ಪತ್ತೆಯಾಗಿದ್ದಾವೆ. ಶ್ವಾಸಕೋಶದ ಪಕ್ಕೆಲುಬೇನಿದೆ, ಆ ಪಕ್ಕೆಲುಬಿನ ಬಳಿಯಲ್ಲೇ ಗಾಯಗಳು ಕಂಡುಬಂದಿದೆ. ಇನ್ನು ದರ್ಶನ್ ಅವರು ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಹೊಡೆದಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಗಳು ಲಭ್ಯವಾಗಿದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಬಲವಾಗಿರುವಂತಹ ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ದಾವೆ. ದರ್ಶನ್ ಅವರಲ್ಲಿದ್ದರು, ಹಲ್ಲೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತ್ಯಕ್ಷದರ್ಶಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ. ಹಾಗಾದರೆ ಇದೆಲ್ಲವನ್ನು ಸುಳ್ಳು ಅಂತ ಹೇಗೆ ಸ್ವಾಮಿ ಹೇಳೋದಕ್ಕಾಗತ್ತೆ? ತಿರ್ಚಿದ್ದಾರೆ ಅಥವಾ ಹುಟ್ಟಾಕಿದ್ದಾರೆ, ಇದೆಲ್ಲವೂ ಕೂಡ ಪ್ಲ್ಯಾಂಟೆಡ್ಡು, ಹೇಗೆ ಹೇಳೋಕ್ಕಾಗತ್ತೆ? ಸಾವಿಗೂ ಮೊದಲೇ ದೇಹದ ಮೇಲೆ ಬಲವಾಗಿ ಗಾಯಗಳಾಗಿದ್ದಾವೆ. ಮರಣೋತ್ತರ ಪರೀಕ್ಷೆಯನ್ನು ಚಿತ್ರೀಕರಣ ಕೂಡ ಮಾಡಲಾಗಿದೆ. ಏನು ಮರಣೋತ್ತರ ಪರೀಕ್ಷೆ ಮಾಡಿದ್ರಲ್ವಾ ಅದನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ದಾರೆ. ದೇಹದಲ್ಲಿ ಎಲ್ಲೆಲ್ಲಿ ರಕ್ತ ಬಂದಿದೆ ಅನ್ನುವಂತಹ ವಿವರ ಕೂಡ ಇದೆ. 13 ಗಾಯಗಳಿಂದ ರಕ್ತ ಸೋರಿಕೆಯಾಗಿದೆ. ಏನು 17 ಗಾಯಗಳಾಗಿತ್ತು, ಅದರಲ್ಲಿ 13 ಗಾಯಗಳಲ್ಲಿ ರಕ್ತ ಸೋರಿಕೆಯಾಗಿದೆ. ರಕ್ತ ಚೆಲ್ಲಾಡಿಲ್ಲ ಅನ್ನುವಂತಹ ಆರೋಪಿಯ ವಾದದಲ್ಲಿ ಯಾವುದೇ ಹುರುಳಿಲ್ಲ. ಶ್ವಾಸಕೋಶದ ಪಕ್ಕೆಲುಬು ಬಳಿಯೇ ಅನೇಕ ಗಾಯಗಳು ಬಿದ್ದಿದ್ದಾವೆ ಅಂತ SPP ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಯಾರು ಆರೋಪಿ ಇದ್ರು, ಆರೋಪಿ ಹೇಳ್ತಾ ಇದ್ರು ರಕ್ತ ಚಿಮ್ಮು ಹಾಗೇನು ಹೊಡೆದಿಲ್ಲ ಸ್ವಾಮಿ, ನಾವು ಅವರೇನು ಹೇಳಿಕೆ ಕೊಡ್ತಾ ಇದ್ದಾರಲ್ವೇ, ರಕ್ತ ಚಿಮ್ಮು ಹಾಗೆ ಹೊಡೆದಿಲ್ಲ, ಏನೋ ಆ ಒಂದೆರಡು ಡೇಟ್ ಹೊಡೆಯಕ್ಕೆ ಹೋದ್ರು ಸತ್ತೋದ್ರು, ಇದೆಲ್ಲವೂ ಕೂಡ ಸುಳ್ಳು. ಇದೆಲ್ಲವನ್ನೂ ಕೂಡ ಅಲ್ಲಗಳೆದಿದ್ದಾರೆ SPP ಪ್ರಸನ್ನ ಕುಮಾರ್. 13 ಗಾಯಗಳಿಂದ ರಕ್ತ ಸೋರಿಕೆಯಾಗಿದೆ. ಏನೆಲ್ಲ ಗಾಯಗಳು ಕಂಡು ಬಂದಿತ್ತಲ್ವೇ ದೇಹದಲ್ಲಿ, ಅದರಲ್ಲಿ 13 ಗಾಯಗಳಲ್ಲಿ ರಕ್ತ ಚೆಲ್ಲಾಡಿದೆ. ರಕ್ತ ಚೆಲ್ಲಾಡಿಲ್ಲ ಅಂತ ಏನು ಆರೋಪಿ ಹೇಳಿದ್ರಲ್ಲ, ಆ ಒಂದು ವಿಚಾರ ಸುಳ್ಳು ಅಂತ SPP ಪ್ರಸನ್ನ ಕುಮಾರ್ ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ.